ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ERP9 ನಲ್ಲಿ ಪೇರೋಲ್ ಇನ್ಫಾರ್ಮೇಶನ್ ಅಲ್ಲಿ ಸ್ಯಾಲರಿ ಡೀಟೇಲ್ಸ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ. ಗೇಟ್ ವೇ ಆಫ್ ಟ್ಯಾಲಿ ಪೇರೋಲ್ ಇನ್ಫಾರ್ಮೇಶನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಯಾಲರಿ ಡೀಟೇಲ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ ಎಂಪ್ಲಾಯ್ ಕ್ಯಾಟಗರೀಸ್, ಎಂಪ್ಲಾಯ್ ಗ್ರೂಪ್ಸ್, ಎಂಪ್ಲಾಯ್ಸ್, ಪೇಡ್ಸ್, ಪ್ರೊಡಕ್ಷನ್ ಅಂಡ್ ಅಟೆಂಡೆನ್ಸ್ ಟೈಪ್ ಇವುಗಳನ್ನ. ನಾವಿಲ್ಲಿ ಸ್ಯಾಲರಿ ಡೀಟೇಲ್ಸ್ ಅಂದಾಗ ಕಂಪನಿಯಲ್ಲಿ 16 ವರ್ಕರ್ಸ್ ಇದ್ದಾಗ ಯಾವ ಯಾವ ವರ್ಕರ್ಗೆ ನಾವಿಲ್ಲಿ ಯಾವ ರೀತಿಯಾದ ಪೇಡ್ ಅನ್ನ ನಾವಿಲ್ಲಿ ಕೊಡ್ತೀವಿ, ಯಾವ ರೀತಿಯಾದ ಡಿಡಕ್ಷನ್ ಅನ್ನ ನಾವಿಲ್ಲಿ ಕಟ್ ಮಾಡ್ತೀವಿ, ಈ ರೀತಿಯಾದ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಯಾಲರಿ ಸ್ಲಿಪ್ ಅಲ್ಲಿ ಆ ಸ್ಯಾಲರಿ ಸ್ಲಿಪ್ ಅನ್ನ ನಾವಿಲ್ಲಿ ಡಿಸೈನ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಅಂತ ನೋಡೋಣ. ಸ್ಯಾಲರಿ ಡೀಟೇಲ್ಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಡಿಫೈನ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಲಿಸ್ಟ್ ಆಫ್ ಗ್ರೂಪ್ಸ್ ಅಂಡ್ ಲಿಸ್ಟ್ ಆಫ್ ಎಂಪ್ಲಾಯ್ಸ್ ಡೀಟೇಲ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾನು 2 ಎಂಪ್ಲಾಯ್ ಡೀಟೇಲ್ಸ್ ಮಾತ್ರ ನಾನಿಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ನೀವಿಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಎಲ್ಲ ವರ್ಕರ್ಸ್ ಅಥವಾ ಎಂಪ್ಲಾಯ್ಸ್ ಡೀಟೇಲ್ಸ್ ಅನ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಯಾವ ಎಂಪ್ಲಾಯ್ಗೆ ನಾವಿಲ್ಲಿ ಸ್ಯಾಲರಿ ಸ್ಲಿಪ್ ಅನ್ನ ಡಿಸೈನ್ ಮಾಡಬೇಕಾಗಿದೆ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಹೇಶ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಕೊಡಬೇಕಾಗುತ್ತೆ. ಸ್ಯಾಲರಿ ಡೀಟೇಲ್ಸ್ ಆಲ್ಟ್ರೇಷನ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ನೇಮ್ ಮಹೇಶ್, ಎಂಪ್ಲಾಯ್ ಕೋಡ್ ಸಹ ಇಲ್ಲಿ ಬಂದಿದೆ, ನೀವು ನೋಡಬಹುದು. ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಸೂಪರ್ವೈಸರ್ ಡಿಪಾರ್ಟ್ಮೆಂಟ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಎಫೆಕ್ಟಿವ್ ಫ್ರಮ್ ನಾವಿಲ್ಲಿ ಜಾಯ್ನಿಂಗ್ ಡೇಟ್ ಅಥವಾ ಯಾವ ಡೇಟ್ ಇಂದ ನಾವಿಲ್ಲಿ ಅವ್ರಿಗೆ ಸ್ಯಾಲರಿಯನ್ನ ಕೊಡ್ತಾ ಇದೀವಿ ಆ ಡೇಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಜಾಯ್ನಿಂಗ್ ಡೇಟ್ 1/6/2022 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಲಿಸ್ಟ್ ಆಫ್ ಪೇಡ್ಸ್ ಯಾವ ಯಾವ ಪೇಡ್ ಅನ್ನ ನಾವಿಲ್ಲಿ ಅವ್ರಿಗೆ ಕೊಡ್ತಾ ಇದೀವಿ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬೇಸಿಕ್ ಪೇ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬೇಸಿಕ್ ಪೇ ನಾನಿಲ್ಲಿ 10,000 ರೂಪೀಸ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್ 10,000 ರೂಪೀಸ್ ಪರ್ 30 ಡೇಸ್. ಯಾಕಂದ್ರೆ ಡೇ ಪ್ರಕಾರ ನಾವಿಲ್ಲಿ ಅಟೆಂಡೆನ್ಸ್ ಪ್ರಕಾರ ಸ್ಯಾಲರಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪೇಡ್ ಟೈಪ್ ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್, ಕ್ಯಾಲ್ಕುಲೇಷನ್ ಟೈಪ್ ಆನ್ ಅಟೆಂಡೆನ್ಸ್. ನಂತರ ಬೇರೆ ಯಾವ ಪೇಡ್ ಅನ್ನ ನೀವಿಲ್ಲಿ ಕೊಡ್ತೀರಾ. HRA ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. HRA ನೀವಿಲ್ಲಿ ಎಷ್ಟು ಕೊಡ್ತೀರಾ ನೀವಿಲ್ಲಿ ಎಂಟ್ರಿ ಮಾಡ್ಕೋಬಹುದು. 2,000 ರೂಪೀಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಕಂಪನಿಯ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪರ್ಸೆಂಟ್ HRA ಅವರಿಲ್ಲಿ ಕೊಡ್ತಾರೆ ಅಂತ. 30% HRA ಇಂದ 90% ವರೆಗೂ ಕಂಪನಿಯಲ್ಲಿ ಕೊಡಬಹುದು. ಆಯಾ ಕಂಪನಿಯ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು HRA ಕೊಡ್ತಾರೆ. 2,000 ರೂಪೀಸ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್ ಆನ್ ಫ್ಲಾಟ್ ರೇಟ್. ನಂತರ ಬೇರೆ ಯಾವ ಪೇಡ್ ಅನ್ನ ನೀವಿಲ್ಲಿ ಕೊಡ್ತಾ ಇದ್ದೀರಾ. ಮೆಡಿಕಲ್ ಅಲವೆನ್ಸ್ ನಾವಿಲ್ಲಿ ಎಂಟ್ರಿ ಮಾಡೋಣ. ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್ ಆಸ್ ಯೂಸರ್ ಡಿಫೆಂಡ್ ವ್ಯಾಲ್ಯೂ ನಾವಿಲ್ಲಿ ಓವರ್ ಟೈಮ್ ಅಲವೆನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ TA DA ಯಾವ ಪೇಡ್ ಅನ್ನ ನಿಮ್ಮ ಕಂಪನಿಯಲ್ಲಿ ಕೊಡ್ತಾರೆ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ DA ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. 300 ರೂಪೀಸ್ ಡೇರ್ನೆಸ್ ಅಲವೆನ್ಸ್ ಅಂತೇಳಿ ನಾವಿಲ್ಲಿ ಕರಿತೀವಿ. ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್, ಕ್ಯಾಲ್ಕುಲೇಷನ್ ಟೈಪ್ ಫ್ಲಾಟ್ ರೇಟ್, ಎಂಡ್ ಆಫ್ ಲಿಸ್ಟ್ ನಾವಿಲ್ಲಿ ಕೊಡೋಣ. ನಂತರ ಎಂಟರ್ ಎಕ್ಸೆಪ್ಟ್. ವಿಜಯ್ ಕುಮಾರ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ಡೇಟ್ ನಾವಿಲ್ಲಿ ಕೊಡಬೇಕಾಗುತ್ತೆ. 1/6/22 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಯಾವ ಯಾವ ಪೇಡ್ ಅನ್ನ ನಾವಿಲ್ಲಿ ಪೇ ಮಾಡ್ತೀವಿ. ಬೇಸಿಕ್ ಪೇ ನಾನಿಲ್ಲಿ 50,000 ರೂಪೀಸ್ ಕೊಡ್ತಾ ಇದ್ದೀನಿ. ನಂತರ ಕನ್ವೇಯನ್ಸ್, ನಂತರ DA ನಾವಿಲ್ಲಿ ಕೊಡೋಣ 500 ರೂಪೀಸ್. ನಂತರ ಎಂಟರ್. HRA ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮಂತ್ಲಿ ಬೋನಸ್ ನೀವಿಲ್ಲಿ ಕೊಡೋ ಹಾಗಿದ್ರೆ ನೀವಿಲ್ಲಿಂದ ಬೋನಸ್ ಸಹ ಸೆಲೆಕ್ಟ್ ಮಾಡ್ಕೋಬಹುದು. HRA 5,000 ರೂಪೀಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಎಂಪ್ಲಾಯ್ SI ಕಾಂಟ್ರಿಬ್ಯೂಷನ್, ಎಂಪ್ಲಾಯ್ EPS ಫಾರ್ ಎಂಪ್ಲಾಯ್ಸ್. ಈ ರೀತಿಯಾಗಿ ಯಾವ ಪೇಡ್ ಅನ್ನ ನೀವಿಲ್ಲಿ ಕೊಡ್ತಾ ಇದ್ದೀರಾ ನೀವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಎಂಡ್ ಆಫ್ ಲಿಸ್ಟ್, ಎಂಟರ್ ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಿರುವಂತಹ ಎಲ್ಲ ಎಂಪ್ಲಾಯೀಸ್ ಸ್ಯಾಲರಿ ಡೀಟೇಲ್ಸ್ ಅನ್ನ ನಾವಿಲ್ಲಿ ಆಲ್ಟರ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಎಸ್ಕೇಪ್ ಮಾಡೋಣ. ಎಸ್ಕೇಪ್. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಪೇಡ್, ಕಾನ್ಫಿಗರೇಷನ್, ಡಿಕ್ಲರೇಷನ್ಸ್,
override exemption value, override tax value, tax configuration, previous employer details. ನಾವಿಲ್ಲಿ ಎಂಟ್ರಿ ಮಾಡ್ಕೋಬಹುದು. ಮೊದಲು ನಾವು ಪೇಯ್ಡ್ ಕಾನ್ಫಿಗರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ನಾವು ಕ್ರಿಯೇಟ್ ಮಾಡಿರುವಂತಹ ಪೇಯ್ಡ್ಸ್ ಡೀಟೇಲ್ಸ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನಾವಿಲ್ಲಿ ಯಾವುದೇ ಪೇಯ್ಡ್ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬೇಕು ಅಂದಾಗ ಇಲ್ಲಿಂದ ನಾವು ಆಲ್ಟರ್ ಮಾಡ್ಕೋಬಹುದು. ಬೇಸಿಕ್ ಪೇ ಇನ್ಕಮ್ ಟ್ಯಾಕ್ಸ್ ಕಾಂಪೋನೆಂಟ್ ಅಲ್ಲಿ ಅದರ್ ಅರ್ನಿಂಗ್ಸ್ ಅಲವೆನ್ಸ್ ಫುಲ್ಲಿ ಟ್ಯಾಕ್ಸಬಲ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ನಾವಿಲ್ಲಿ ಎಂಟರ್ ಮಾಡೋಣ. ನೀವಿಲ್ಲಿ ನೋಡಬಹುದು ಲಿಸ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಕಾಂಪೋನೆಂಟ್ಸ್, ಹಲವಾರು ಟ್ಯಾಕ್ಸ್ ಕಾಂಪೋನೆಂಟ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಟ್ಯಾಕ್ಸ್ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದರ್ ಅರ್ನಿಂಗ್ಸ್ ಅಲವೆನ್ಸ್ ಫುಲ್ಲಿ ಟ್ಯಾಕ್ಸಬಲ್ ಈ ರೀತಿಯಾಗಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವಿಲ್ಲಿ ಎಂಟರ್ ಮಾಡಿ ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಕನ್ವೇಯನ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ನಾವಿಲ್ಲಿ ಕನ್ವೇಯನ್ಸ್ ಅಂದಾಗ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಂಟರ್ ಆನ್ ಪ್ರಾಜೆಕ್ಟ್ ವ್ಯಾಲ್ಯೂ, ಎಂಟರ್ ಎಕ್ಸೆಪ್ಟ್. ಇದೇ ರೀತಿಯಾಗಿ ನಾವಿಲ್ಲಿ HRA ಕಾನ್ಫಿಗರ್ ಮಾಡೋಣ. HRA ಟ್ಯಾಕ್ಸ್ ಕಾನ್ಫಿಗರೇಷನ್ ನಾವಿಲ್ಲಿ ಹೌಸ್ ರೆಂಟ್ ಅಲವೆನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹೌಸ್ ರೆಂಟ್ ಅಲವೆನ್ಸ್ ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಲಿಸ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಕಾಂಪೋನೆಂಟ್ಸ್, ಹಲವಾರು ಕಾಂಪೋನೆಂಟ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾನಿಲ್ಲಿ ಪೇಯ್ಡ್ ಕ್ರಿಯೇಷನ್ ಅಲ್ಲಿ ಹೇಳಿದೆ ಯಾವ ಯಾವ ರೀತಿಯಾದ ಪೇಯ್ಡ್ಸ್ ಇಲ್ಲಿ ಬರುತ್ತೆ ಅಂತ. ಇಲ್ಲಿ ನೀವು ನೋಡಬಹುದು ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್ ಇರಬಹುದು, ಚಿಲ್ಡ್ರನ್ ಹಾಸ್ಟೆಲ್ ಎಕ್ಸ್ಪೆನ್ಸ್ ಅಲವೆನ್ಸ್ ಇರಬಹುದು, ಅದೇ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಇರಬಹುದು, ಫೀಲ್ಡ್ ಏರಿಯಾ ಅಲವೆನ್ಸ್, ಗ್ರಾಚ್ಯುಟಿ ಇರಬಹುದು, ಲೀವ್ ಟ್ರಾವೆಲ್ ಅಲವೆನ್ಸ್ ಇರಬಹುದು, ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇರಬಹುದು. ಈ ರೀತಿಯಾಗಿ ಹಲವಾರು ಪೇಯ್ಡ್ಸ್ ಟೈಪ್ ಇನ್ಕಮ್ ಟ್ಯಾಕ್ಸ್ ಕಾಂಪೋನೆಂಟ್ಸ್ ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಪೇಯ್ಡ್ ಯಾವ ರೀತಿಯಾದ ಇನ್ಕಮ್ ಟ್ಯಾಕ್ಸ್ ಕಾಂಪೋನೆಂಟ್ಸ್ ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಂಟರ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಆನ್ ಪ್ರಾಜೆಕ್ಟ್ ವ್ಯಾಲ್ಯೂ, ಎಂಟರ್ ಎಕ್ಸೆಪ್ಟ್. ಅದೇ ರೀತಿಯಾಗಿ ಮೆಡಿಕಲ್ ಅಲವೆನ್ಸ್, ಓವರ್ ಟೈಮ್ ಅಲವೆನ್ಸ್, ರಿಯಂಬರ್ಸ್ಮೆಂಟ್ಸ್ ಟು ಎಂಪ್ಲಾಯ್ಸ್ ಈ ಎಲ್ಲಾ ಪೇಯ್ಡ್ಸ್ ಅನ್ನ ಟ್ಯಾಕ್ಸ್ ಕಾನ್ಫಿಗರ್ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಕೆಲವೇ ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಉಳಿದ ಪೇಯ್ಡ್ಸ್ ಕಾನ್ಫಿಗರೇಷನ್ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಎಸ್ಕೇಪ್ ಮಾಡೋಣ. ಅದೇ ರೀತಿಯಾಗಿ ಡಿಕ್ಲರೇಷನ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಡಿಕ್ಲರೇಷನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್, ಹೌಸ್ ರೆಂಟ್ ಅಲವೆನ್ಸ್ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ ವರ್ಕರ್ ನೇಮ್ ಸಹ ನಮ್ಗೆ ಇಲ್ಲಿ ಸಿಗುತ್ತೆ. ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. HRA ನಾವಿಲ್ಲಿ ಎಷ್ಟು ಕೊಡ್ತಾ ಇದೀವಿ ನಾವು ಇಲ್ಲಿಂದ ಸಹ ಎಂಟ್ರಿ ಮಾಡ್ಕೋಬಹುದು. ಎಸ್ಕೇಪ್ ಮಾಡ್ತಾ ಇದ್ದೇನೆ, ಎಸ್ಕೇಪ್. ಅದೇ ರೀತಿಯಾಗಿ ವಿಜಯ್ ಕುಮಾರ್, ನಂತರ ಎಸ್ಕೇಪ್ ಮಾಡೋಣ. ಇದೇ ರೀತಿಯಾಗಿ ಲೀವ್ ಟ್ರಾವೆಲ್ ಅಸಿಸ್ಟೆನ್ಸ್ ಯಾವ ವರ್ಕರ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಕಾಂಪೋನೆಂಟ್ಸ್ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಫೆಕ್ಟಿವ್ ಫ್ರಮ್, ಲೆಡ್ಜರ್ ನೇಮ್ ಈ ರೀತಿಯಾಗಿ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಎಸ್ಕೇಪ್ ಮಾಡೋಣ, ಎಸ್ಕೇಪ್. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಪ್ರೀವಿಯಸ್ ಎಂಪ್ಲಾಯೀಸ್ ಡೀಟೇಲ್ಸ್, ಇನ್ಕಮ್ ಎಕ್ಸಂಪ್ಷನ್ ಡೀಟೇಲ್ಸ್. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ ವರ್ಕರ್ ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ ಆಫ್ ಪ್ರೀವಿಯಸ್ ಎಂಪ್ಲಾಯೀಸ್ ಇನ್ಕಮ್ ಎಕ್ಸಂಪ್ಷನ್, ಪ್ರೀವಿಯಸ್ ಕಂಪನಿಯ ಡೀಟೇಲ್ಸ್ ಸಹ ನೀವು ಇಲ್ಲಿಂದ ಎಂಟ್ರಿ ಮಾಡ್ಕೋಬಹುದು. ಎಸ್ಕೇಪ್ ಮಾಡೋಣ, ಎಸ್ಕೇಪ್. ಈ ರೀತಿಯಾಗಿ ನಾವು ಟ್ಯಾಲಿ ERP ನಲ್ಲಿ ವರ್ಕರ್ಸ್ ಸ್ಯಾಲರಿ ಡೀಟೇಲ್ಸ್ ಅನ್ನ ಆಲ್ಟರ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಕಾನ್ಫಿಗರ್ ಮಾಡ್ಕೋಬೇಕಾಗುತ್ತೆ.